ಅದೆಂತ ಮಾಡ್ತಾಯಿದ್ರಿ? ಹೆಜ್ಜೆ ಇಲ್ಲ ಮಳೆ ಮೊನ್ನೆ ಒಂದು ಮಳೆ ಒಯ್ದಂಗೆ ಆಯ್ತು. ಮಳೆಗಾಲ ಶುರುವಾಗಲು ಹೊತ್ಕೊಂಡಿದ್ದು ಮುಚ್ಚಿ ಚಂದ ಮಾಡಿ ಈ ಬದಿಗೆ ಇದು ಮಾಡಿ ಒಳ್ಳೆ ಒಂದು ಹಾವಿ, ಆ ಬದಿಗೆ ಒಂದು ಸಣ್ಣ ಹಾವಿತ್ತು ಅಂತ ಈ ಬದಿಯಿಂದ ಇದು ಮಾಡಿ ಅರ್ಧ ಮುಚ್ಚಿದ ಕಡೆ ಓಡ್ ಬಂದಿಯಲ್ಲ. ಇನ್ನೂ ನೀ ಸ್ವಲ್ಪ ಊರ್ಕೆ ಹಾಕಿ ತಗೊಳ್ಳು, ಸಾಕಾಗ್ತಿಲ್ಲ ಕಡೆ. ಕೀಳಾಡು ಅದು ಎಲ್ಲವರೆಗೆ ಕುಡಿ ಗಿಡ ಅದ್ರದ್ದೊಂದು ತಂಬಳೆ ಮಾಡ್ತೀವಿ ಅದು. ಆರೋಗ್ಯಕ್ಕೂ ಚಲೋದು, ಅದರದ್ದೇ ತಂಬಳೆ ಮಾಡ್ತೀವಿ. ಇದು ಈ ತೊಗರಿ ಗಿಡ ಸುಮಾರು ದೊಡ್ಡ ಆತಪ್ಪ. ತೊಗರಿ ಗಿಡ ಚಲೋ ಆಯ್ತು ಹೆಣೆ ಮಾಡೋದು. ಅದು ಯಾವುದು ಇನ್ನೂ ಮಕ್ಕೆ ಬಂದಿಲ್ಲ. ಅಲ್ಲಿ ಮೊನ್ನೆ ಹಾಕಿದ್ದು ಯಾವುದು ಮಕ್ಕೆ ಬಂದಿಲ್ಲ. ನೋಡೋಣ ಅಷ್ಟೆಲ್ಲ ದಪ್ಪಗೆ ಹಾಕ್ರೆ ಸಾಕಾಗ್ತಿರೇನು? ಹಾಂ ಸರಿ ಮಾಡ್ಕೈತಿ, ಸರಿ ಮಾಡ್ತಿ. ತಪ್ಪದು ಬೇಡ, ಕಡಿಮೆ ಬಿದ್ದಿರಲ್ಲ ಒಂದು 4 ಬುಟ್ಟಿ 40 ಸಿಪ್ಪೆ ಹಾಕಿ ಮನೆ ಮತ್ತಿನ್ನೊಲ್ಲಿಂದ ಹೊರದು. ಅದ್ರೊಳಗೂ ಹಿಂಗೆ ಹಾವೆಂತ ಹೋಗ್ಕೊಂಡಿದ್ರು ಇತ್ತು ಮಳೆ ಒಯ್ದಿದ್ದಕ್ಕೆ. ದೊಡ್ಡ ದೊಡ್ಡ ಉಂಬ್ಳ ಹೆಂಗೂ ಹೊತ್ತಿತ್ತು ಎರಡಲ್ಲಿ. ದಣಿ ಚಿಗುರ್ತಾ ಇದ್ದಾದ್ರೆ ಮಳೆನೇ ಇಲ್ಲ. ನೀರು ಬಿಟ್ಟಿದ್ದೆ ಬೆಳಗ್ಗೆ. ಅದು ದಾರಕ್ಕೆ ಮುಚ್ಕೊಳ್ಳೋದ ನೀರು ಬಿಟ್ಟರೆ ಆಚೀಚೆ ತೊಳೆದು ನಡೀತು. ಅಶ್ವತ್ಥ ಮರ ಒಂದ್ಸರಿ ಕೊಡ್ಸಿದ್ಮೇಲೆ ನೋಡಿ ಚಲೋ ಆಯ್ತು. ಈಗ ಸುಮಾರು ಎಂತೆಂತೂ ಹೊಬ್ಬಿದ್ದು ಬಳ್ಳೆಲ್ಲ. ಅಲ್ಲೊಂದು ಹಸಿರುಳ್ಳೆ ಹಾವಿತ್ತು ನಿನ್ನೆ. ಅದ್ರೊಳಗೆ ಹೊಕ್ಕೊಂಡಿರ್ತು ಮತ್ತೆಲ್ಲ ಹೋಗಿರ್ತದೆ. ತೆಗೆದು ಆಚೆ ವಾಗ್ಯನ ಹೇಳೋಷ್ಟೊತ್ತಿಗೆ ಗುಡುಗುಡು ಒಳಗೆ ಹೊಕ್ಕೊಬಿಡ್ತು. ಹಂಗೆ ಸಿಕ್ಕಿದ್ದಲ್ಲಿ ಸುಮಾರು ಎಲ್ಲವರೆಗೆ ಕುಡಿ ಗಿಡ ಹುಟ್ಟಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಎಲ್ಲವರೆಗೆ ಕುಡಿ ತಂಬಳೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇದು ಎಲ್ಲವರೆಗೆ ಕುಡಿ ಗಿಡ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬೀಜ ಬಿದ್ದು ಕೆಳಗಡೆ ತುಂಬ ಗಿಡ ಉಟ್ಕೊಂಡಿದೆ. ಹಳ್ಳಿ ಮೇಲೆ ಇದೊಂದು ತುಂಬ ಒಳ್ಳೆಯ ಸೊಪ್ಪು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಬೇರನ್ನ ಚಿಕ್ಕ ಮಕ್ಕಳಿಗೆ 1-1.5 ವರ್ಷದ ಮಕ್ಕಳಿಗೆ ಇದನ್ನು ತೆಗೆದು ಕಾಯಿಸದೇ ಇರೋ ತಂಬ ಹಾಲು ಅಂತ ಹೇಳ್ತಾರಲ್ಲ, ಅದರಲ್ಲಿ ತೆಗೆದು ನೆಕ್ಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಹೇಗಿದೆ ಸೊಪ್ಪು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಆಸ್ಟರ್ ಫ್ಲವರ್ ಹೂವಾಗಿದೆ ನಮ್ಮ ಮನೇಲಿ. ಎಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪಿಂಕ್ ಕಲರ್ ಮಾತ್ರ ಆಗಿದೆ, ಬೇರೆ ಬೇರೆ ಕಲರ್ ಇರುತ್ತೆ ಇದರಲ್ಲಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಈ ಸೊಪ್ಪನ್ನು ಚೆನ್ನಾಗಿ ಸೋಸಿ ತೊಳೆದು ಫ್ರೈ ಮಾಡೋಕೆ ಇಟ್ಕೊಳ್ತೀನಿ. ನೋಡಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಬಾಣಲಿಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಒಂದು ಸ್ವಲ್ಪ ಬಾಡಿದ್ರೂ ಸಾಕು, ಇದೇನಂತ ಸ್ಮೆಲ್ ಏನೂ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ತಂಬಳಿ ಮಾಡಿದ್ರೆ. ಇದರ ಇನ್ನೊಂದು ವಿಶೇಷತೆ ಏನು ಅಂದರೆ ಇದನ್ನು ಬಿಸಿ ಮಾಡ್ಕೊಂಡು ಕೂಡ ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ತಂಬಳಿನ ಬಿಸಿ ಮಾಡಿಕೊಂಡ್ರೆ. ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಎಳ್ಳು ಹಾಕ್ತಾಯಿದ್ದೀನಿ. ಆಯಿತು, ಮತ್ತೇನು ಆ್ಯಡ್ ಮಾಡ್ತಾಯಿಲ್ಲ ಇದ್ರ ಜೊತೆ. ನೋಡಿ, ಸ್ವಲ್ಪ ಬಾಡಿದೆ ಇದೀಗ. ನಮ್ಮ ಮನೇಲಿ ಯಾವ ತಂಬಳಿಗೆ ಯಾವ ಇದಕ್ಕೂ ನಾವು ಕಾಳು ಮೆಣಸನ್ನು ಯೂಸ್ ಮಾಡೋದಿಲ್ಲ. ಅಕಸ್ಮಾತ್ ಕಾಳು ಮೆಣಸನ್ನು ಯೂಸ್ ಮಾಡಬೇಕು ಅಂತ ಅನಿಸಿದ್ರು 1 ಅಥವಾ 2 ಗಾಂಧಾರಿ ಮೆಣಸನ್ನು ಯೂಸ್ ಮಾಡ್ತೀನಿ ನಾನು, ಬಿಟ್ಟರೆ ಕಾಳು ಮೆಣಸನ್ನು ಯೂಸ್ ಮಾಡೋದಿಲ್ಲ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ. ಇದು ತಣದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಮತ್ತು ಈ ಮಿಶ್ರಣನ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಇದು ತುಂಬಾ ಸಿಂಪಲ್ ತಂಬಳಿ, ಬೇಗನೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸೋ ರೆಸಿಪಿ ಎಲ್ಲ ತುಂಬ ಸಿಂಪಲ್ ಆಗಿರೋ ರೆಸಿಪಿನೇ ಆಗಿರುತ್ತೆ. ಸ್ವಲ್ಪ ಬೇಗನೆ ಆಗಬೇಕು ಅಂತ ಬೇಗ ಆಗುವಂಥ ರೆಸಿಪಿಗಳನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಎಷ್ಟು ಗ್ರೀನ್ ಕಲರ್ ಬಂದಿದೆ ಅಂತ. ಇದು ತುಂಬ ರುಚಿಯಾಗಿರುತ್ತೆ. ನಾವು ಇದಕ್ಕೆ ಎಲ್ಲನೂ ಅಂದರೆ ಮೊಸರು ಮತ್ತು ಎಲ್ಲ ಆ್ಯಡ್ ಮಾಡಿ ಆದರೂ ಕೂಡ ಸಣ್ಣ ಊರಿನಲ್ಲಿ ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ತಂಬಳಿ ಮಳೆಗಾಲದಲ್ಲಿ ನಾವು ಬಿಸಿ ಮಾಡಿಕೊಂಡೇ ಯೂಸ್ ಮಾಡ್ತೀವಿ, ಇದನ್ನು ಊಟ ಮಾಡ್ತೀವಿ. ಬೇಸಿಗೆಯಲ್ಲಿ ಹೀಗೆ ತಂಬಳಿನ ಯೂಸ್ ಮಾಡ್ತೀವಿ. ಇದು 2 in 1 ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1 ಸೌಟು ಮಜ್ಜಿಗೆನ ಆ್ಯಡ್ ಮಾಡಿದ್ರೆ ನಮ್ಮ ತಂಬಳಿ ರೆಡಿ. ನೋಡಿ, ಎಷ್ಟು ಗ್ರೀನಾಗಿ ಕಾಣಿಸುತ್ತೆ. ನನ್ನ ಮಗನಿಗೆ ತುಂಬ ಫೇವ್ರೇಟ್ ಆಗಿತ್ತು ಇದು ಚಿಕ್ಕ ವಯಸ್ಸಲ್ಲಿ. ಗ್ರೀನ್ ತಂಬಳಿ ಮಾಡು ಅಂತಾನೆ ಇರ್ತಿದ್ದ ಯಾವಾಗಲೂ. ನೋಡಿ, 1-2 ಸೌಟು ಮಜ್ಜಿಗೆ ಹಾಕಿದ್ದೀನಿ. ಈಗ ನಮಗೆ ಬೇಕಾದ ಕನ್ಸಿಸ್ಟೆನ್ಸಲ್ಲಿ ನಾವು ಇದನ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ಗ್ರೀನ್ ತಂಬಳಿ ರೆಡಿಯಾಗಿದೆ ಎಲ್ಲವರಿಗೆ ಕುಡಿದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ನಮ್ಮನೆ ರೆಸಿಪಿ. ಊಟಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಬಾಳೆಕಾಯಿ ಹಸಿ, ಬದನೆಕಾಯಿ ಗೊಜ್ಜು, ಮೀನ್ಸ್ ಚಟ್ನಿ, ಮತ್ತು ಎಲ್ಲವರಿಗೆ ಕುಡಿ ತಂಬಳಿ ಈಗ ಮಾಡಿದ್ದೀನಲ್ವಾ ಅದು, ಮೊಸರು ಮತ್ತು ಮಾವಿನ ಹಣ್ಣಿನ ಪಾಯಸ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.